ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಸಿಂಪಲ್ ಆಗಿ ದಿಢೀರ್ ಅಂತ ಮಾಡುವಂತಹ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿ ನಿಮಗೆ ದಿಢೀರ್ ಅಂತ ಮಾಡ್ಬೋದು. ಮನೆಯಲ್ಲಿ ಏನು ಇಲ್ಲದಾಗ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ, ಮೊಟ್ಟೆ ಇದ್ದರೆ ದಿಢೀರ್ ಅಂತ ನಿಮಗೆ ಮಾಡ್ಬೋದು ಈ ಥರದ ರೆಸಿಪಿ ಎಗ್ ಫ್ರೈಡ್ ರೈಸ್. ತುಂಬ ಸಿಂಪಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನಿಮಗೆ ಹೇಗೆ ಮಾಡೋದು ಅಂತ ನೋಡುವ. ಈಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಒಂದು ಕಡಾಯಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಫ್ರೈಡ್ ರೈಸ್ ಮಾಡುವಾಗ. ನೋಡಿ, ಒಂದು ಮೀಡಿಯಮ್ ಸೈಜ್ ಇದು ಒಂದು 2 ನೀರುಳ್ಳಿ ತಗೊಂಡಿದ್ದೀನಿ, ಸಣ್ಣ ಹದ ಸೈಜ್ ಇದು. ನಿಮಗೆ ದೊಡ್ಡದಾದರೆ 1 ನೀರುಳ್ಳಿ ಸಾಕಾಗ್ತದೆ. ಇದನ್ನು ಉದ್ದಕ್ಕೆ ನಾನು ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿ. ನೀವು ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಗ್ಯಾಸ್ ಸ್ವಲ್ಪ ಫಾಸ್ಟಲ್ಲೇ ಇಡಬೇಕು, ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಗ್ಯಾಸ್ ಫಾಸ್ಟಲ್ಲಿ ಇಟ್ಟರೆ ಒಳ್ಳೆಯದಾಗೋದು ಫ್ರೈಡ್ ರೈಸ್ ಎಲ್ಲ ಮಾಡುವಾಗ. ಇದು ತುಂಬ ಫ್ರೈ ಆಗಲಿಕ್ಕಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ತನಕ ನೀರುಳ್ಳಿ ಫ್ರೈ ಮಾಡಬೇಕು. ತುಂಬ ಫ್ರೈ ಮಾಡಬೇಡಿ. ನೋಡಿ, ಈಗ ಸಾಕು. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಈ ಶುಂಠಿ ಬೆಳ್ಳುಳ್ಳಿ ಜೊತೆನೇ ನಾನು ಒಂದು 2 ಕಾಯಿಮೆಣಸು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಒಂದು ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು 2 ಕಾಯಿಮೆಣಸು ಒಟ್ಟಿಗೆ ಇದು ಪೇಸ್ಟ್ ಮಾಡಿಕೊಂಡು ಇಟ್ಟಿದ್ದೀನಿ. ನೋಡಿ, ಈಗ ಒಂದು ಕ್ಯಾಪ್ಸಿಕಮನ್ನು ನಾನು ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು ಕ್ಯಾಪ್ಸಿಕಮ್, ಅದರದ್ದು ಒಳಗೆದು ಬೀಜ ಎಲ್ಲ ಹಾಕಬಾರ್ದು, ಹೊರಗೆದು ಪಾರ್ಟ್ ಮಾತ್ರ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ತುಂಬ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಡಿ, ಅದು ಒಳ್ಳೆಯದಾಗೋದಿಲ್ಲ. ತುಂಬ ಬೆಂದರೆ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕದು. ತಿನ್ನಲಿಕ್ಕೆ ಸಿಕ್ಕಿದೆ ಫ್ರೈಡ್ ರೈಸಲ್ಲಿ ಕ್ಯಾಪ್ಸಿಕಮ್ ಸಿಗ್ತಾಯಿದ್ರೆ ತುಂಬ ಒಳ್ಳೆಯದಾಗ್ತದೆ. ಅದು ಬೆಂದು ಹೋದರೆ ಒಳ್ಳೆಯದಾಗೋದಿಲ್ಲ. ನೋಡಿ, ನಾನು ಸ್ವಲ್ಪ ಫ್ಲೇವರ್ಗೆ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಟ್ಟಿಗೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಪುದೀನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಂಡ್ರೆ ಸಾಕಾಗ್ತದೆ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಇದೆಲ್ಲ ಹಾಕೋದ್ರಿಂದ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದಕ್ಕೊಂದು 5 ಮೊಟ್ಟೆ ತಗೊಂಡಿದ್ದೇನೆ. 5 ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ಬೀಟ್ ಮಾಡಬೇಕು. ನೀವು ಉಂಟಲ್ಲ, ಹಾಗೇ ಹಾಕಬಾರ್ದು. ಅದು ಹಳದಿ ಭಾಗ ಉಂಟಲ್ಲ, ಹಾಗೇ ಹಾಕಿದರೆ ಅಲ್ಲಿ ಇದ್ದರೆ ಅದು ಒಳ್ಳೆಯದಾಗೋದಿಲ್ಲ. ನಿಮಗೆ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಅಲ್ಲಿ ಹಳದಿ ಭಾಗ ಇರ್ತದೆ. ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಒಂದೇ ಥರ ಇದರಲ್ಲಿ ಫ್ರೈಡ್ ರೈಸಲ್ಲಿ ಒಂದೇ ಥರ ಮಿಕ್ಸ್ ಆಗ್ತದೆ. ಅದಕ್ಕಾಗಿ ಚೆನ್ನಾಗಿ ನಾನು ಇದು ಬೀಟ್ ಮಾಡಿ ಹಾಕ್ಕೊಂಡಿದ್ದೇನೆ. 5 ಮೊಟ್ಟೆ ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ ಫಾಸ್ಟಲ್ಲೇ ಇಡಬೇಕು. ನೋಡಿ, ಇದು ತುಂಬ ಇದು ಮಾಡಬೇಡಿ, ಡ್ರೈ ಮಾಡಬೇಡಿ ಮೊಟ್ಟೆಯನ್ನು. ಸ್ವಲ್ಪ ಪಸೆ ಇರುವಾಗಲೇ ನೀವು ರೈಸ್ ಹಾಕಬೇಕು ಇದಕ್ಕೆ. ತುಂಬ ಡ್ರೈ ಮಾಡಿದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಯಾಕಂದರೆ ಇದರದ್ದು ಪಸೆ ಇರ್ತದಲ್ಲ, ಆ ಪಸೆ ಅದು ಮೊಟ್ಟೆ ಅನ್ನಕ್ಕೆಲ್ಲ ಉಂಟಲ್ಲ, ಎಳ್ಕೊಳ್ಬೇಕು. ಅನ್ನದ ಜೊತೆ ನಿಮಗೆ ಫ್ರೈ ಆಗಬೇಕು. ಅನ್ನ ಹಾಕಿದ ಮೇಲೆ ಒಟ್ಟಿಗೆ ಫ್ರೈ ಆಗಿ ಅದು ಮೊಟ್ಟೆ ಡ್ರೈ ಬರಬೇಕು. ನೋಡಿ, ಇದು ಅನ್ನ ಹಾಕಿದ ಮೇಲೆ ಮತ್ತೆ ಅದರಲ್ಲಿ ಮೊಟ್ಟೆ ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ, ನಾನು ಈ ಕಪ್ಪಿನಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ಈ 1 ಕಪ್ ಅಕ್ಕಿಗೆ 2 ಕಪ್ಪಿನಷ್ಟು ನೀರು ಹಾಕಿ ಅನ್ನ ಮಾಡ್ಕೊಂಡಿದ್ದೇನೆ ನಾನು. ನೋಡಿ, ಇದು ಚೆನ್ನಾಗಿ ಇದು ಮಾಡಬೇಕು, ಅಂತ ಮಿಕ್ಸ್ ಆಗಬೇಕು. 1 ಕಪ್ ಅಕ್ಕಿದು ಅನ್ನಕ್ಕೆ 5 ಮೊಟ್ಟೆ ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಈಗ ನಾನು 1 ಚಮಚದಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡರ್ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಮತ್ತು ಸ್ವಲ್ಪ ಅರಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಕೂಡ ಇದೇ ಟೈಮಲ್ಲಿ ನೋಡಿಕೊಂಡು ಹಾಕಿ. ನಾನು ಉಪ್ಪು ಹಾಕೋದು ಸ್ಕಿಪ್ ಆಗಿದೆ, ಇದರಲ್ಲಿ ಬರಲಿಲ್ಲ. ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಕರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸ್ ಫಾಸ್ಟಲ್ಲೇ ಇಡಬೇಕು. ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಒಂದು ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೇನೆ ನಾನು.
ನಿಮಗೆ ವಿನಿಗರ್ ಬೇಕಿದ್ದರೆ ವಿನಿಗರ್ ಕೂಡ ಹಾಕ್ಬೋದು. ಈ ಫಾಸ್ಟ್ ಫುಡ್ಡಲ್ಲೆಲ್ಲ ಹೆಚ್ಚಾಗಿ ವಿನಿಗರ್ ಯೂಸ್ ಮಾಡ್ತಾರೆ, ಆದರೆ ನನಗೆ ಲಿಂಬೆ ರಸ ತುಂಬ ಒಳ್ಳೆಯದಾಗ್ತದೆ ವಿನಿಗರ್ಗಿಂತ. ನಿಮಗೆ ವಿನಿಗರ್ ಬೇಕಿದ್ದರೆ ವಿನಿಗರ್ ಹಾಕ್ಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಫಾಸ್ಟಲ್ಲೇ ಇಡಬೇಕು. ನಿಮಗೆ ಪೆಪ್ಪರ್ ಪೌಡ್ರ್ ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಬೋದು. ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಬೋದು. ನಮಗೆ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿ ಬೇಕು ಅಂತೇಳಿ ನಾನು ತುಂಬ ಖಾರ ಮಾಡ್ಕೊಳ್ಳಿಲ್ಲ. ನಿಮಗೆ ಖಾರ ಬೇಕಿದ್ದರೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ತುಂಬ ಸೂಪರಾಗಿದೆ ಬಂದಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.